ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಕಾಜು ಕಟ್ಲಿ ಮಾಡೀನಿ. ಎಷ್ಟು ಪರ್ಫೆಕ್ಟ್ ಬಂದವಂದ್ರೆ ಬೇಕ್ರಿ ಒಳಗೆ ತರ್ತೀವಲ್ಲ ಅಷ್ಟೇ ಚಂದ ಬಂದವು. ನೀವು ಒಂದ್ಸಲ ಮನೆಯೊಳಗನ ಬೇಕ್ರಿ ಒಳಗೆ ಯಾವ ಥರ ಇರ್ತೈತಿ ಆ ಥರ ಮನೆಯೊಳಗೆ ಟ್ರೈ ಮಾಡಿರಿ. ಬರೀ ಯಾವ ಥರ ಮಾಡೋದಂತ. ನಾನು 200 ಗ್ರಾಮ್ ಶುಗರ್ ತೊಗೊಂಡೀನಿ. ಇದನ್ನು ಒಂದು ಪ್ಯಾನ್ಗೆ ಹಾಕಿ 1 ಕಪ್ಪು ನೀರು ಹಾಕಿರಿ. ಜಸ್ಟ್ ಸಕ್ಕರೆ ಕರಗುವಷ್ಟು ನೀರು ಹಾಕಿ ಇದನ್ನು ಈಗ ಒಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಕರಗಕ್ಕೆ ಇಟ್ಕೊಳ್ಳೋಣ ಸಕ್ಕರೆನ. ಇದನ್ನು ಆಣ ಯಾವ ಥರ ತೊಗೋಬೇಕಂತ ಹೇಳ್ತೀನಿ. ಇದನ್ನ ಪರ್ಫೆಕ್ಟ್ ಆಣ ತೊಗೊಳ್ಳೋದು, ಆದರೆ ಮಾಡೋದು ಭಾಳ ಅಂದ್ರೆ ಭಾಳ ಸರಳ. ಇದಕ್ಕೆ ಗೋಡಂಬಿ ಮತ್ತು ಸಕ್ಕರೆ ಎರಡು ಇಷ್ಟು ಬಿಟ್ಟರೆ ಏನೂ ಬೇಕಾಗೋದಿಲ್ಲ ಸ್ನೇಹಿತರೆ. ಅಷ್ಟು ಸರಳವಾಗಿ ಮಾಡ್ಕೋಬೋದು. ಈಗ ನಾನು 400 ಗ್ರಾಮ್ ಕ್ಯಾಶ್ಯೂ ತೊಗೊಂಡೀನಿ. ಇವನ್ನ ಈಗ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ, ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಒಂದೇ ಸರ್ಕ ಫುಲ್ ಸ್ಪೀಡಾಗಿಟ್ಟು ಮಾಡಿಕೊಂಡ್ರೆ ಅಂದರೆ ಎಣ್ಣೆ ಬಿಟ್ಕೊಂಡ್ರೆ ಮುದ್ದೆ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಆಫು ಆನ್ ಮಾಡ್ಕೊತ ಪೌಡ್ರ್ ಮಾಡ್ಕೋಬೇಕು. ನೋಡಿರಿ ಈ ಥರ ತರಿಯಾಗಿ ಆಗುತ್ತಾ. ತರಿ ಅಂದರೆ ಫೈನ್ ಆಗುತ್ತಾ. ಸ್ವಲ್ಪ ಹಳು ಕುಡ್ದೇ ಉಳಿತೈತಿ. ಇದನ್ನು ಬೇಕಂದ್ರೆ ರಫ್ ಸಾಂಡ್ಗೆ ಹಿಡ್ಕೊಳ್ತಿದ್ರೆ ಹಿಡ್ಕೊಬೋದು. ಇದನ್ನು ನಾವು ಹಿಟ್ಟು ಸಾಂಡ್ಗೆ ಹಿಡ್ತೀವಲ್ಲ ಅದ್ರೊಳಗೆ ಹಿಡಿದ್ರೆ ಅದಕ್ಕೆ ಹತ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ಡೈರೆಕ್ಟ್ನ ಫೈನಾಗಿ ಹಾಕ್ಕೊಂಡ್ಬಿಟ್ಟೀನಿ. ಈಗ ನೋಡಿರಿ ಈ ಕಡೆ ಸಕ್ಕರೆ ಪಾಕ ಮಾಡೋಕ್ಕಿಟ್ಟಿದ್ವಲ್ಲ, ಈಗ ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊರಿ. ಒಂದು ಡ್ರಾಪ್ ಹಾಕ್ಕೊಂಡು ಒಂದು ಪ್ಲೇಟಿಗೆ ಚೆಕ್ ಮಾಡ್ಕೊರಿ. ಇದು ಫುಲ್ ಆಣ ಏರೂ ಇರಬಾರ್ದು, ಇಳುವೂ ಇರಬಾರ್ದು, ಮೀಡಿಯಮ್ ಇದ್ರೆ ಸಾಕು. ನೋಡಿರಿ ಈ ಥರ 1-2 ಡ್ರಾಪ್ ಹಾಕ್ಕೊಂಡು ಈ ಥರ ಪಾಕ ಬಂದ್ರೆ ಸಾಕು. ಜಸ್ಟ್ ನೀರೊಳಗೆ ದುಂಡಗಾತಂದ್ರೆ ಪಾಕ ಇದು ಕರೆಕ್ಟ್ ಬಂದಿತ್ತು ಅಂತ ಅರ್ಥ. ಈಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ಪೌಡ್ರನ್ನ, ಅದನ್ನು ಈಗ ಪಾಕಕ್ಕೆ ಹಾಕ್ಕೊಂಡು ಚೆಂದಾಗಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಟಿಗೆ. ಆ್ಯಕ್ಚುಲಿ ಇದನ್ನು ಸಾಂಡ್ಗೆ ಹಿಡ್ಕೊಳ್ಳಬೇಕು. ಹಳಕ್ಕಿದ್ದಿದ್ದು ಸ್ವಲ್ಪ ಬರ್ತೈತಿ. ಈಗ ನೋಡಿರಿ ಈ ಥರ ನೀಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷದಾಗ ಇದು ರೆಡಿ ಆಗಿಬಿಡ್ತೈತಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಒಂದು 2-3 ನಿಮಿಷನಾಗನ ಪಾಕ ಬಂದುಬಿಡ್ತೈತಿ. ಯಾಕಂದರೆ ನಾವು ಆಲ್ರೆಡಿ ಗಟ್ಟಿ ಪಾಕ ತೊಗೊಂಡಿವಲ್ಲ. ಈಗ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊತ ಒಂದು 5 ನಿಮಿಷನಾಗ ರೆಡಿ ಆಗಿಬಿಡ್ತೈತಿ. ನೀಟಾಗಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಕೈ ಆಡ್ಸ್ಕೊತಾನೆ ಈಗ ಸ್ವಲ್ಪ ಬಾಳ್ಗಿ ಬಿಡಾಕೊಂತೈತಿ. ಇಷ್ಟ ಆದ ತಕ್ಷಣ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕೋರಿ. ತುಪ್ಪನ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇಷ್ಟ ಆದ ತಕ್ಷಣ ಮುಗೀತಿದು. ಈ ಪ್ರೊಸೆಸ್ ಮುಗ್ದ ಹೋಯ್ತು. ಯಾಕಂದರೆ ನೋಡಿರಿ ತಳ ಎಲ್ಲ ಫುಲ್ ಕ್ಲೀನಾಗಿ ಬಿಡಾಕೊಂತಲ್ಲ ಇಷ್ಟ. ಒಂದು 10-15 ನಿಮಿಷದಾಗನ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಕಾಜು ಕಟ್ಲಿ ರೆಡಿ ಆಗ್ತಾವೆ ತೋರಿಸ್ತೀನಿ. ಆಮೇಲೆ ಒಂದು ಬಟರ್ ಪೇಪರ್ ತೊಗೊರಿ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ನೀಟಿಗೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಈಗ ಅದನ್ನು ಕಾಜು ಕಟ್ಲಿ ಪೇಸ್ಟನ್ನ ಇದು ಪೇಪರ್ನಾಗ ಡಂಪ್ ಮಾಡ್ಕೊಂಬಿಡ್ರಿ. ನೋಡಿರಿ ಬಾಳ್ಗಿ ಒಳಗೆ ಒಂದು ಸ್ವಲ್ಪ ಹತ್ಲಾತ ನೋಡಿರಿ ಎಷ್ಟು ನೀಟಿಗೆ ಬಂತು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಥರ ಆದ ನಂತರ ಈಗ ಇದನ್ನೇನು ಮಾಡಿರಿ, ಪೇಪರ್ನೊಳಗೆ ಸ್ವಲ್ಪ ಈ ಥರ ನೀಟಿಗೆ ಫೋಲ್ಡ್ ಮಾಡ್ಕೊರಿ. ನೋಡಿರಿ ಈ ಥರ ಮಡ್ಚ್ಕೋಬೇಕು. ಅಂದರೆ ಅದೇನಾಗುತ್ತಾ ಬರ್ತಾ ಕನ್ಸಿಸ್ಟೆನ್ಸಿ ಗಟ್ಟಿ ಹಾಕ್ಕೊಂತ ಬರುತ್ತೆ. ಈಗ ಸಾಫ್ಟ್ ಇರ್ತೈತಲ್ಲ ಈ ಥರ ಮಾಡ್ಕೊತ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಈ ಥರ ಮಡ್ಚ್ಕೊತ ಬಂದ್ರೆ ಅಂದ್ರೆ ಗಟ್ಟಿ ಬರಾಕೊಂತಿರ್ತೈತಿ. ಈ ಥರ ಗಟ್ಟಿ ಆತ ಹಾಳಿ ಬಿಟ್ಕೊಂಡು ದುಂಡಗೆ ಉಂಡೆ ಮುದ್ದೆ ಥರ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗುತ್ತಂತ. ಈ ಥರ ನೋಡಿರಿ ಎಷ್ಟು ಸಾಫ್ಟ್ ಆಯ್ತು. ಈ ಥರ ಮಾಡ್ಕೊತ ಬಂದ್ರಿ ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ. ಈಗೇನು ಮಾಡಿರಿ, ನೀಟಿಗೆ ಪ್ರೆಸ್ ಮಾಡಿ ಸ್ಕ್ವೇರ್ ನೀಟಿಗೆ ಸ್ವಲ್ಪ ಲಟ್ಟಿಸ್ಕೊಂಬಿಡ್ರಿ. ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ನೀಟಿಗೆ ಲಟ್ಟಿಸ್ಕೊಂಬಿಡ್ರಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಫುಲ್ ದಪ್ಪನೂ ಇರಬಾರ್ದು, ಫುಲ್ ತೆಳ್ಳನೂ ಇರಬಾರ್ದು. ಸ್ಮೂತ್ ಇದ್ದಾಗ ಲಟ್ಟಿಸ್ಕೊಂಬಿಟ್ರಿ ಅಂದ್ರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀಟಾಗಿ ಇದು ಬರುತ್ತೆ, ನಮಗೆ ಸ್ಟ್ರಕ್ಚರ್ ಬರ್ತೈತಿ. ನೋಡಿರಿ ಈ ಥರ ಮಾಡಿಕೊಂಡು ನಾನೀಗೇನು ಮಾಡ್ತೀನಿ ಅಂತಂದ್ರೆ ಎಡ್ಜ್ ನೀಟಾಗಿ ಕಟ್ ಮಾಡ್ಕೊತೀನಿ ಸೈಡದ್ದು. ಯಾಕಂದ್ರೆ ಸ್ಲೈಸ್ ನೀಟ್ ಬರಲಿ ಅಂತ ಹೇಳಿ ಕಟ್ ಮಾಡಿಕೊಂಡು ನೋಡಿರಿ ಕಟ್ ಮಾಡ್ಕೊಂಡಿನಿ ಸ್ಕ್ವೇರ್. ನಾ ಮೇಲೆ ಸಿಲ್ವರ್ ಪೇಪರ್ ಹಾಕೊಂತೀನಿ. ಈ ಥರ ನೀಟಿಗೆ ಹಾಕ್ಕೊಂಡು ನಿಮ್ಗೆ ಯಾವ ನೀಟಾಗಿ ಕಾಜು ಕಟ್ಲಿ ಯಾವ ಥರ ಶೇಪ್ ಇರುತ್ತಲ್ಲ ಆ ಶೇಪ್ನಾಗ ಕಟ್ ಮಾಡ್ಕೊರಿ. ಎಷ್ಟು ಪರ್ಫೆಕ್ಟ್ ಬರ್ತೈತೆ ಅಂದ್ರೆ ಈ ಅಳತಿಯೊಳಗೆ ಮಾಡಿದ್ರಂದ್ರೆ ಫೇಲ್ ಆಗೋಕ್ಕೆ ಚಾನ್ಸನೇ ಇಲ್ಲ. ಬೇಕ್ರಿ ಸ್ಟೈಲ್ನೊಳಗನ ಬರ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ. ಮುದುಕರು ಮಕ್ಕಳು ಅವರು ಸಹ ಮುದುಕರು ಹಲ್ಲಿಲ್ದವರು ತಿನ್ಬೋದು, ಅಷ್ಟು ಪರ್ಫೆಕ್ಟ್ ಬಂದವು. ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಹೌದಾ ನೋಡಿರಿ ಪರ್ಫೆಕ್ಟ್ ಶೇಪ್ ಬಂದವು. ನೋಡಿರಿ ಇನ್ನೂ ಆ್ಯಕ್ಚುಲಿ ಬಿಸಿ ಐತಿ, ಹಾಗಾಗಿ ಸ್ವಲ್ಪ ಸಾಫ್ಟ್ ಐತಿ. ನೀವು ಆರಿದ ಮೇಲೆ ಪರ್ಫೆಕ್ಟ್ ಬಂದವು. ಹೆಂಗಂತ ನೋಡಿದ್ರಲ್ಲ, ನೀವು ಒಂದ್ಸಲ ಅವಶ್ಯವಾಗಿ ಟ್ರೈ ಮಾಡಿರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.